ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಆರಾಮದಿರಿ ಅಂದ್ಕೊಂಡಿದ್ದೀನಿ. ನಾವು ಆರಾಮಿದ್ದೀವಿ. ಬನ್ನಿ ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ. ರೆಸಿಪಿ ಸ್ಟಾರ್ಟ್ ಮಾಡೋಕ್ಕೂ ಮೊದಲೇ ಪ್ಲೀಸ್ ಫ್ರೆಂಡ್ಸ್, ಎಲ್ಲೂ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ರೆಸಿಪಿ ಮೆಂತ್ಯ ಕಡುಬು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಕಡುಬು ಮಾಡೋಕ್ಕಿಲ್ಲಿ ನಾನು ಮೊದಲಿಗೆ ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ತಿದ್ದೀನಿ. ಕೆಲವೊಬ್ಬರು ಒಂದೊಂದು ಥರ ಈ ಕಡುಬನ್ನ ಮಾಡ್ತಾರೆ. ಒಬ್ಬೊಬ್ಬರು ಬಟ್ಲಗತ್ತೆ ಕಡುಬು ಮಾಡ್ಕೊಳ್ತಾರೆ. ಈ ಕಡುಬಲ್ಲಿ ವೆರೈಟೀಸ್ ಕಡುಬಿದೆ. ನಾನು ಮಾಡ್ತಿರೋದು ಇಲ್ಲಿ ಮೆಂತ್ಯ ಕಡುಬು ಗೋಧಿ ಹಿಟ್ಟಿನಲ್ಲಿ ಮಾಡ್ತಿದ್ದೀನಿ. ಈ ಥರ ಗಟ್ಟಿಗೆ ಕಲಿಸ್ಕೋಬೇಕು. ಈ ಚಪಾತಿ ಹಿಟ್ಟು ನೆನೆಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಕಲಸಿದ ತಕ್ಷಣವೇ ಮಾಡಿದರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಚಿಕ್ಕದಾಗಿ ಸೋಸ್ಕೊಂಡಿದ್ದೀನಿ. ಇದನ್ನು ಚಾಕುದಿಂದ ಆಗಲಿ ಅಥವಾ ಕತ್ತರಿಯಿಂದ ಆಗಲಿ ಕಟ್ ಮಾಡಬಾರ್ದು, ಕಹಿ ಆಗಿಬಿಡುತ್ತೆ. ನೋಡಿ, ಈ ಥರ ಚಿಕ್ಕದಾಗಿ ಕೈಯಿಂದನೇ ಒಂದೊಂದೇ ಎಲೆಯಾಗಿ ಸೋಸ್ಕೊಂಡಿದ್ದೀನಿ ನಾನು. ಮೆಂತ್ಯ ಸೊಪ್ಪಿಗೆ ಇವಾಗ ನಾನು ಎಲ್ಲ ಮಸಾಲೆನೂ ಹಾಕ್ಕೊಳ್ತಿದ್ದೀನಿ. ಮೊದಲಿಗೆ ಖಾರಕ್ಕೆ ಖಾರ ಪುಡಿ ಹಾಕ್ಕೊಳ್ತಿದ್ದೀನಿ. ನಾನು ಮನೆಯಲ್ಲೇ ಮಾಡಿರೋ ಮಸಾಲೆ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಿದ್ದರೆ ಯಾವುದಾದ್ರೂ ಮಸಾಲೆ ಪೌಡ್ರನ್ನ ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನು ಅರಿಶಿಣದ ಪುಡಿನ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ ಕಲರಿಗೋಸ್ಕರ ಕಾಶ್ಮೀರಿ ಖಾರ ಪುಡಿನ ಹಾಕ್ಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಚಪಾತಿ ಹಿಟ್ಟಿಗೂ ಹಾಕ್ಕೊಂಡು ಕಲಿಸ್ಕೊಂಡಿರ್ತೀವಿ. ಸೊಪ್ಪು ಉಪ್ಪು ಭಾಳ ಹಿಡಿಯಲ್ಲ, ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ಎಲ್ಲದನ್ನು ಕ್ಲೀನಾಗಿ ಸೊಪ್ಪಿಗೆ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮೊದಲಿಗೆ ಸೊಪ್ಪನ್ನ ತೊಳ್ಕೊಂಡು ನೀರು ಹೋಗೋವರೆಗೂ ಇದನ್ನು ಒಣಗಿಸ್ಕೋಬೇಕು. ಅಂದರೆ ಎಲ್ಲ ಖಾರ ಪುಡಿ ಮಸಾಲ ಪುಡಿ ಎಲ್ಲನೂ ಚೆನ್ನಾಗಿ ಸೊಪ್ಪಿಗೆ ಹೀರ್ಕೊಳ್ಳುತ್ತೆ. ಸೊಪ್ಪನ್ನ ಇವಾಗ ಸ್ವಲ್ಪ ಹೊತ್ತು ಸೈಡಿಗೆ ಇಟ್ಬಿಡೋಣ. ನೋಡಿ, ಆವಾಗಲೇ ಕಲಸಿರೋ ಚಪಾತಿ ಹಿಟ್ಟನ್ನ ತಗೊಂಡು ಇವಾಗ ನಾವು ಚಪಾತಿ ಮಾಡ್ಕೊಳ್ಳೋಣ. ದೊಡ್ಡದಾಗಿ ಹುಳ್ಳಿ ತೊಗೊಂಡು ದೊಡ್ಡದಾಗಿ ಚಪಾತಿನ ಲಟ್ಟಿಸ್ಕೋಬೇಕು. ನೋಡಿ, ನಾನಿಲ್ಲಿ 4 ಚಪಾತಿ ಹುಳ್ಳಿನ ಮಾಡ್ಕೊಂಡಿದ್ದೀನಿ, ದೊಡ್ಡ ಸೈಜು ಸ್ವಲ್ಪ. ನೋಡಿ, ಇವಾಗ ಹುಳ್ಳಿ ರೆಡಿಯಾಗಿದೆ. ಚಪಾತಿನ ಲಟ್ಟಿಸ್ಕೊಳ್ಳೋಣ. ಚಪಾತಿ ತೀರಾ ತೆಳ್ಳಗೂ ಇರಬಾರ್ದು ಅಥವಾ ತೀರಾ ದಪ್ಪನೂ ಇರಬಾರ್ದು, ಮೀಡಿಯಮ್ ಸೈಜಲ್ಲಿ ಚಪಾತಿನ ಲಟ್ಟಿಸ್ಕೊಳ್ಳಿ. ನೋಡಿ, ನಾನಿಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡಿ, ಚಪಾತಿ ಲಟ್ಸೋದಾಗಿದೆ. ಇವಾಗ ಈ ಚಪಾತಿಗೆ ಒಂದು ಚೂಪನ್ ಕಂಟೆ ಇರೋ ಚಿಕ್ಕದಾಗಿ ರೌಂಡ್ಗೆ ಇರೋ ಒಂದು ಕಪ್ಪು ಅಥವಾ ಏನೋ ಒಂದು ತಗೊಂಡು ಈ ಥರ ಪಾನಿಪುರಿ ಸೈಜು ಇದನ್ನು ಕಟ್ ಮಾಡ್ಕೋಬೇಕು. ಈ ಥರ ನಿಮಗೆ ಈ ಥರ ಬೇಡಪ್ಪ ಅಂತಂದರೆ ಇಷ್ಟು ಚಿಕ್ಕದಾಗೇ ಚಪಾತಿನೂ ಕೂಡ ಲಟ್ಟಿಸ್ಕೋಬೋದು. ಚಿಕ್ಕದು ಒಂದು ಇಷ್ಟೇ ಉಳ್ಳಿ ತೆಗೆದು ಚಪಾತಿ ಹೆಂಗೆ ಲಟ್ಟಿಸ್ಕೊತೀವಲ್ಲ ಆ ಥರ ಲಟ್ಟಿಸ್ಕೋಬೋದು. ಆ ಥರ ಮಾಡೋಕ್ಕೆ ಭಾಳ ಟೈಮ್ ಹಿಡಿಯುತ್ತಲ್ಲ, ಹಾಗಾಗಿ ಈ ಥರ ದೊಡ್ಡ ಚಪಾತಿ ಮಾಡಿ ಈ ಥರ ಕಟ್ ಮಾಡಿ ತಗೊಂಬಿಟ್ರೆ ಚೆನ್ನಾಗಿರುತ್ತೆ. ನೋಡಿ, ಕಟ್ ಮಾಡಿ ಸೈಡಿಗೆ ಎಕ್ಸ್ಟ್ರಾ ಏನು ಚಿಕ್ಕದಾಗಿ ಉಳ್ಕೊಂಡಿರುತ್ತಲ್ಲ ಅದನ್ನೂ ಕೂಡ ನೀವು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಚಪಾತಿನ ಅದರಲ್ಲೂ ಲಟ್ಟಿಸ್ಕೋಬೋದು. ನೋಡಿ, ಇದೇ ಥರ ಇನ್ನು ಉಳ್ಕಿದ ಚಪಾತಿನೂ ಲಟ್ಟಿಸ್ಕೊಂಡು ಈ ಥರ ಚಿಕ್ಕದಾಗಿ ಪುರಿನ ಮಾಡ್ಕೊಂಡು ಬರ್ತೀನಿ. ನೋಡಿ, ಇದೇ ಥರ ಇಷ್ಟೂ ನಾನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಮೆಂತ್ಯ ಕಡುಬು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾನಿಲ್ಲಿ ಅಗಲವಾಗಿರಬೇಕು ಪಾತ್ರೆ, ಯಾವುದಾದ್ರೂ ಆಗಿರಲಿ, ಒಟ್ಟು ತಳ ಅಗಲ ಇರಬೇಕು, ಅಂದರೆ ಚೆನ್ನಾಗಾಗುತ್ತೆ. ಇದಕ್ಕೆ ನಾನಿಲ್ಲಿ ಒಂದು 2-3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಸುತ್ತಲಕ್ಕೂ ಆ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ಒಂದು 10 ಜಜ್ಜಿದ ಬೆಳ್ಳುಳ್ಳಿನ ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ. ನೋಡಿ, ಒಂದು 10 ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಿದ್ದೀನಿ. ಒಂದು ಸ್ವಲ್ಪ ಕರಿಬೇವನ್ನ ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ.
ನೋಡಿ ಲೋ ಫ್ಲೇಮಲ್ಲೇ ಇದನ್ನ ಇಟ್ಕೊಂಡಿರಿ. ಇವಾಗ ಆವಾಗಲೇ ಚಿಕ್ಕ ಚಿಕ್ಕದಾಗಿ ಏನು ಕಟ್ ಮಾಡ್ಕೊಂಡಿದ್ವಲ್ಲ ಚಪಾತಿನ, ಅದನ್ನು ಇವಾಗ ಸುತ್ತಲಕ್ಕೂ ಹಾಕ್ಕೋಬೇಕು. ನೀವು ಚಿಕ್ಕ ಚಿಕ್ಕ ಚಪಾತಿ ಹಾಕಿದ ಮೇಲೆ ಆವಾಗಲೇ ಮೆಂತ್ಯ ಸೊಪ್ಪನ್ನ ಏನು ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಆ ಚಪಾತಿ ಮೇಲೆ ಸುತ್ತಲಕ್ಕೂ ಉದುರಿಸ್ಕೊಳ್ಬೇಕು. ಕ್ಲೀನಾಗಿ ಮೆಂತ್ಯ ಸೊಪ್ಪು ಇಷ್ಟು ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ಮತ್ತೆ ಏನು ಇನ್ನೂ ಸ್ವಲ್ಪ ಚಿಕ್ಕ ಚಿಕ್ಕದು ಚಪಾತಿ ಇರುತ್ತಲ್ಲ ಅವನ್ನ ಮತ್ತೆ ಅದ್ರ ಮೇಲೆ ನಾವು ಸುತ್ತಲಕ್ಕೂ ಹಾಕ್ಕೋಬೇಕು. ಈ ಥರ ನೀವು ಎಷ್ಟು ಲೇಯರ್ ಬೇಕಾದರೂ ಅಷ್ಟು ಲೇಯರ್ ಮಾಡ್ಕೋಬೇಕು. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ, ನಿಮ್ಮ ಕ್ವಾಂಟಿಟಿ ಎಷ್ಟಿರುತ್ತೋ ಅಷ್ಟು ನೀವಿಲ್ಲಿ ಮಾಡ್ಕೋಬೇಕು. ನಾನಿಲ್ಲಿ ಒಂದು 2ರಿಂದ 3 ಲೇಯರ್ ಏನೋ ಹಾಕ್ಕೊಂಡಿರ್ಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲೇಯರು ಹಾಕ್ಕೊಂಡಾದಮೇಲೆ ಇದನ್ನು ಕ್ಲೀನಾಗಿ ಮಗುಚಿ ಹಾಕಬೇಕು. ಮೆಲ್ಲಿಗೆ ಇದನ್ನು ತೆಳಗಿಂದ ಮೇಲೆ, ಮೇಲಿಂದ ತೆಳಗೆ ಹಾಕ್ಕೊಂಡು ಇದನ್ನು ಬೇಯಿಸ್ಕೋಬೇಕು. ಇವಾಗ ಫ್ಲೇಮ್ನ ಜೋರಿಟ್ಕೊಂಡು ಇದನ್ನು ಬೇಯಿಸ್ಕೊಳ್ತಿದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ಕೈ ಆಡಿಸ್ತಾ ಕ್ಲೀನಾಗಿ ಬೇಯಿಸ್ಕೊಳ್ತಿರ್ಬೇಕು. ಹಾಗಂತ ಭಾಳ ರಫಾಗಿ ಇದನ್ನು ಮುಗುಚಿ ಹಾಕ್ತಾ ಇರಬಾರ್ದು, ಯಾಕಂದರೆ ಇದು ಚಪಾತಿ ಎಲ್ಲ ಮುರ್ಕೊಂಡು ಹೋಗ್ಬಿಡುತ್ತೆ. ನಿಮಗೆ ಆಯಿಲ್ ಕಮ್ಮಿ ಅನಿಸಿದರೆ ಆವಾಗವಾಗ ಆಯಿಲ್ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಬೇಕು. ಅಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಇದು. ನೋಡಿ, ನಾನಿಲ್ಲಿ ಒಂದು 10 ನಿಮಿಷ ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಂಡಿದ್ದೀನಿ. ಇವಾಗಿದು ಮೆಂತ್ಯ ಕಡುಬು ರೆಡಿಯಾಗಿದೆ. ನಾನು ಮಾಡಿರೋ ಈ ಮೆಂತ್ಯ ಕಡುಬು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಬೆಲ್ ಐಕಾನ್ನು ಒತ್ತಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಒಂದಿಗೆ. ಟೇಕ್ ಕೇರ್. ಬಾಯ್.